ಒಂದಾನೊಂದು ಕಾಲದಲ್ಲಿ ಪಾರ್ವತಿ ದೇವಿ ಮಣ್ಣಿನಿಂದ ಒಂದು ಸುಂದರ ಮಗುವನ್ನು ಮಾಡಿದರು. ಆ ಮಗುವಿಗೆ ಜೀವ ತುಂಬಿ ಅವಳಿಗೆ ಗಣೇಶ ಎಂಬ ಹೆಸರು ಇಟ್ಟರು. ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗುವಾಗ ಗಣೇಶ, ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳಿ ಒಳಗೆ ಹೋದರು. ಅಷ್ಟರಲ್ಲಿ ಶಿವನು ಅಲ್ಲಿ ಬಂದು ಒಳಗೆ ಹೋಗಲು ಯತ್ನಿಸಿದನು. ಗಣೇಶನು ತಾಯಿಯ ಮಾತನ್ನು ಕೇಳಿ ಶಿವನನ್ನು ತಡೆಯಲು ಶುರು ಮಾಡಿದನು. ಇದರಿಂದ ಕೋಪಗೊಂಡ ಶಿವನು ಗಣೇಶನ ತಲೆಯನ್ನು ಕಡಿದು ಹಾಕಿದನು. ಪಾರ್ವತಿ ದೇವಿ ಇದನ್ನು ನೋಡಿ ತುಂಬಾ ದುಃಖಪಟ್ಟರು. ಅವಳ ಕಣ್ಣೀರು ನೋಡಿ ಶಿವನಿಗೆ ಪಶ್ಚಾತ್ತಾಪವಾಯಿತು. ಅವನು ತನ್ನ ಗಣಗಳನ್ನು ಕಳುಹಿಸಿ ಮೊದಲ ಸಿಕ್ಕ ಆನೆಯ ತಲೆಯನ್ನು ತಂದುಕೊಡಿ ಎಂದನು. ಆ ಆನೆಯ ತಲೆಯನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಅವನಿಗೆ ಜೀವ ತುಂಬಿದರು. ಹೀಗೆ ಗಣೇಶನು ಆನೆಯ ತಲೆಯೊಂದಿಗೆ ಮತ್ತೆ ಬದುಕಿ ಬಂದನು. ಆ ದಿನದಿಂದಲೇ ಗಣೇಶನು ಅಡಚಣೆಗಳನ್ನು ದೂರ ಮಾಡುವ ದೇವರು ಎಂದು ಪ್ರಸಿದ್ಧನಾದನು. ಯಾವ ಕಾರ್ಯವನ್ನಾದರೂ ಮಾಡುವ ಮೊದಲು ಜನರು ಮೊದಲು ಗಣೇಶನನ್ನು ಪೂಜಿಸಲು ಆರಂಭಿಸಿದರು. ಇತಿಹಾಸದಲ್ಲಿ ಬಾಲ ಗಂಗಾಧರ ಟಿಲಕ್ ಅವರು ಜನರನ್ನು ಒಟ್ಟುಗೂಡಿಸಲು ಗಣೇಶ ಚತುರ್ಥಿಯನ್ನು ದೊಡ್ಡ ಹಬ್ಬವಾಗಿ ಆಚರಿಸಲು ಪ್ರಾರಂಭಿಸಿದರು. ಅದರಿಂದ ಜನರಲ್ಲಿ ದೇಶಭಕ್ತಿ, ಒಗ್ಗಟ್ಟು ಮತ್ತು ಧೈರ್ಯ ಹೆಚ್ಚಾಯಿತು. ಇಂದಿಗೂ ಮಕ್ಕಳು, ಮನೆಮಂದಿ, ಸಮಾಜ 6 ಗಣಪತಿಯನ್ನು ನೆನೆದು ಮೂರ್ತಿಗಳನ್ನು ಇಟ್ಟು ಹಾಡು, ನೃತ್ಯ, ಭಕ್ತಿ ಪೂಜೆ ಮಾಡುತ್ತಾರೆ.